ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಬಂಧ ನೋಡ್ತಾ ಹೋಗೋಣ. ಪೀಠಿಕೆ, ವಿವರಣೆ, ಉಪಸಂಹಾರ. ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಬರೆದಾಗ, ಈ ರೀತಿಯ ಬರೆದಾಗ ನೀವು ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ. ರೈಟ್. ಹಾಗಾದ್ರೆ ಇಲ್ಲಿ ಪೀಠಿಕೆ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಹಾಗೆ ಈ ಒಂದು ಆಪರೇಷನ್ ಸಿಂಧೂರ ಅಂತಕ್ಕಂಥ ಒಂದು ಪ್ರಬಂಧ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಾಯಿಂಟ್ಸ್ ಗಳನ್ನ ನೀಟಾಗಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ, ಇಲ್ಲಿ ನೋಡಿ ಪೀಠಿಕೆಯಲ್ಲಿ ನೀವು 5-6 ಸಾಲಿನೊಳಗೆ ನೀವು ಪೀಠಿಕೆ ಅಂತಕ್ಕಂಥದ್ದಿರಲಿ. ಓಕೆನಾ. ಆಪರೇಷನ್ ಸಿಂಧೂರ ಎಂಬುದು 2025 ಮೇ 7ರಂದು ಭಾರತೀಯ ಸೇನೆಯಿಂದ ಜಾರಿಗೊಳಿಸಲಾದ ಒಂದು ನಿಖರವಾದ ತ್ರಿಸೇನೆಯ ಕಾರ್ಯಾಚರಣೆಯಾಗಿದ್ದು, ಇದು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ರಚನೆಯನ್ನು ಗುರಿಯಾಗಿಸಿತು. ಇದು 1971ರ ಯುದ್ಧದ ನಂತರ ಭಾರತೀಯ ಸೇನೆಯಿಂದ ನಡೆಸಲಾದ ಅತ್ಯಂತ ವಿಶಾಲವಾದ ಕಾರ್ಯಾಚರಣೆಯಾಗಿದೆ ಅಥವಾ ದೊಡ್ಡ ಕಾರ್ಯಾಚರಣೆಯಾಗಿತ್ತು ಅಂತಲೂ ಇಲ್ಲಿ ಹೇಳ್ಬೋದು. ಓಕೆನಾ ಮಕ್ಕಳೇ. ಅದಾದ ನಂತರ ಇಲ್ಲಿ ವಿವರಣೆ ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ವಿವರಣೆಯಲ್ಲಿ ಸಬ್ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ, ಯಾಕಂದ್ರೆ ನಿಮಗೆ ಪಾಯಿಂಟ್ಸ್ ಗಳನ್ನ ನೆನಪಿದ್ರೆ ಈ ವಿವರಣೆ ನೀವು ಬಡ್ಲಿಕ್ಕೆ ಸಾಧ್ಯ. ಓಕೆನಾ. ಇಲ್ಲಿ ವಿವರಣೆಯಲ್ಲಿ ನಾನೇನ್ ಮಾಡಿದ್ದೇನೆ, ಇಲ್ಲಿ ಕಾರ್ಯಾಚರಣೆಯ ಸಮಯ ಮತ್ತು ವಿಧಾನ ಅಂತಕ್ಕಂಥ ಬರ್ದೇನೆ ಇಲ್ಲಿ. ಓಕೆನಾ. ಇಲ್ಲಿ ನೋಡಿ, ಅದರಲ್ಲಿ ಆಪರೇಷನ್ ಸಿಂಧೂರವು 2025ರ ಮೇ 6-7 ರಾತ್ರಿ 1:05ರಿಂದ 1:30 23 ನಿಮಿಷಗಳ ಕಾಲ ನಡೆಸಲಾಯಿತು. ಇದು ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸಂಯೋಜಿತ ಕಾರ್ಯಾಚರಣೆಯಾಗಿತ್ತು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಅದಾದ ನಂತರ ಏನ್ ನೋಡ್ತೀವಿ, ಗುರಿಗಳು. ಎಂತ ಗುರಿ ಹೊಂದಿತ್ತಿದು ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಅಂದ್ರೆ 9 ಭಯೋತ್ಪಾದಕ ಕೇಂದ್ರಗಳನ್ನು ಗುರಿಯಾಗಿಸಲಾಯಿತು. ಓಕೆನಾ. 9 ಭಯೋತ್ಪಾದಕ ಕೇಂದ್ರಗಳನ್ನು ಗುರಿ ಮಾಡಿದ್ರು. 5 ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು 5 ಮತ್ತು 4 ಪಾಕಿಸ್ತಾನದಲ್ಲಿ. ಇವು ಜೈಷ್ ಎ ಮೊಹಮ್ಮದ್ ಮತ್ತು ಹಿಜಬುದ್ದಿಲ್ ಮುಜಾಹಿದ್ದೀನ್ ಗೆ ಸಂಬಂಧಿಸಿದ ತರಬೇತಿ ಕೇಂದ್ರಗಳಾಗಿದ್ವು ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ. ಇದ್ರ ಮೇಲೆ ಗುರಿಯಾಗಿಸಿದ್ರೆ ನಮ್ಮ ಒಂದು ಸೈನಿಕರು ಅಂತಕ್ಕಂಥದ್ದು. ಅದಾದ ನಂತರ ಏನಾಯ್ತು ಅಂದ್ರೆ ಇದರಲ್ಲಿ ಎಂತ ಒಂದು ಶಸ್ತ್ರಾಸ್ತ್ರಗಳು ಬಳಸಲಾಯಿತು ಅಂತಕ್ಕಂಥದ್ದು ನೋಡಿದರೆ, ಸ್ಕ್ಯಾಲ್ಪ್, ಕ್ರೂಸ್ ಕ್ಷಿಪಣಿಗಳು, ಹ್ಯಾಮರ್ ನಿಖರ ಮಾರ್ಗದರ್ಶಿತ ಬಾಂಬ್ಗಳು ಮತ್ತು ಕಾಮಿಕೇಸ್ ಡ್ರೋನ್ಗಳನ್ನು ಬಳಸಲಾಯಿತು ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಓಕೆ. ಇದಾದ ನಂತರ ಏನ್ ನೋಡ್ತೀವಿ, ಗುಪ್ತಚರ ಮಾಹಿತಿ ಏನು ಅಂತ ನೋಡಿದಾಗ ಇಲ್ಲಿ ಗುಪ್ತಚರ ವರದಿಗಳ ಆಧಾರದ ಮೇಲೆ ಇವು 2008ರ ಮುಂಬೈ, 2019ರ ಪುಲ್ವಾಮಾ ಮತ್ತು 2025ರ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದೆ ಇದು ಅಂತೇಳಿ ಗುಪ್ತಚರ ಮಾಹಿತಿಯಿಂದ ತಿಳಿರ್ತಕ್ಕಂಥದ್ದು. ಅದಂತ ಪರಿಣಾಮ ಏನಾಯ್ತು ಅಂತ ನೋಡಿದಾಗ ಇದರ ಪರಿಣಾಮ ಏನಾಯ್ತು ಅಂತ ಇಲ್ಲಿ ನೋಡಿದಾಗ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ತಟಸ್ಥಗೊಳಿಸಲಾಯಿತು. ಓಕೆ, ನಿರ್ಣಯ ಮಾಡಲಾಯ್ತು ಅವ್ರನ್ನ. ಇದರಲ್ಲಿ ಜೈಷ್ ಎ ಮೊಹಮ್ಮದ್ ನಾಯಕ ಅಬ್ದುಲ್ ರೌಫ್ ಅಜರ್ ಸೇರಿದ್ರು. ಓಕೆನಾ. ಇಲ್ಲಿ ಯಾವುದೇ ಭಾರತೀಯ ಸಂಪನ್ಮೂಲಕ್ಕೆ ಹಾನಿಯಾಗಲಿಲ್ಲ. ನೋಡಿ, ಯಾವುದೇ ಭಾರತೀಯ ಸಂಪನ್ಮೂಲಕ್ಕೆ ಹಾನಿ ಆಗಲಿಲ್ಲ. ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ದೌರ್ಬಲ್ಯ ಬಹಿರಂಗವಾಯಿತು. ನೋಡಿ, ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ದೌರ್ಬಲ್ಯ ಕಂಡು ಬಂತು ಯುದ್ಧದಲ್ಲಿ ಅಂತಕ್ಕಂಥ ನೋಡ್ಬೋದು. ಓಕೆ, ಮುಂದೆ ನೋಡ್ತಾ ಹೋಗೋಣ. ಇದಕ್ಕೆ ನಾಮಕರಣ ಸಿಂಧೂರ್ ಅಂತ ಯಾಕೆ ಹೆಸರಿಡಲಾಯಿತು ಅಂತ ನೋಡಿದಾಗ ಇಲ್ಲಿ ಸಿಂಧೂರ ಎಂಬ ಹೆಸರು ಪಹಲ್ಗಾಮ್ ದಾಳಿಯಲ್ಲಿ ವಿಧವೆಯಾದ ಮಹಿಳೆಯರ ದುಃಖವನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತದೆ. ಭಾರತದ ಸಾಂಸ್ಕೃತಿಕ ಸಂವೇದನೆಯನ್ನು ಒತ್ತಿ ಹೇಳುತ್ತದೆ ಅಂತಕ್ಕಂಥ ನೋಡ್ಬೋದು. ಇಲ್ಲಿ ಉಪಸಂಹಾರ ಕೊನೆಗೆ ನಾವು ಬರಬೇಕಾಗುತ್ತೆ. ಉಪಸಂಹಾರ ಅಂದ್ರೆ ನಿಮ್ಮ ಅಭಿಪ್ರಾಯವನ್ನು ಕೊನೆಗೆ ನೀವು ತಿಳಿಸಬಹುದು. ಓಕೆನಾ. ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ. ಆಪರೇಷನ್ ಸಿಂಧೂರವು ಭಯೋತ್ಪಾದಕರಿಗೆ ಆಶ್ರಯ ನೀಡುವ ರಾಷ್ಟ್ರಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಸಾರಿತು. ಜೊತೆಗೆ ಭಾರತದ ಗುಪ್ತಚರ ಸಾಮರ್ಥ್ಯ ಮತ್ತು ಸೈನಿಕ ನಿಖರತೆಯನ್ನು ಎತ್ತಿ ಹಿಡಿಯಿತು. ಭಾರತೀಯ ಸೈನಿಕರಿಗೆ ನಾವು ಗೌರವಿಸೋಣ ಮತ್ತು ಅವರ ಸಾಧನೆಯನ್ನು ಸದಾ ಸ್ಮರಿಸೋಣ. ಅವರಿದ್ದರೆ ನಾವು ಸುರಕ್ಷಿತ ಎಂಬುದನ್ನು ನಾವು ಮರೆಯಬಾರದು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಮಕ್ಕಳೇ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.